ನಮ್ಮ ಕಾಲೇಜವರು ದೊಡ್ಡ ಮನ್ಸು ಮಾಡಿ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾರೆ. ಇದು ಹೇಗೆಲ್ಲ ಆಯಿತು, ಸಕ್ಸಸ್ಫುಲ್ ಆಯ್ತಾ ಇಲ್ವಾ ಎಲ್ಲವೂ ನೋಡೋಣ. ನಮಸ್ಕಾರ ಕರ್ನಾಟಕ. ನಮಸ್ಕಾರ ಕರ್ನಾಟಕ, ಮತ್ತೊಮ್ಮೆ ಹೊಸ ವ್ಲಾಗ್ಗೆ ಸ್ವಾಗತ. ಆಫ್ಟರ್ ಸೋ ಮೆನಿ ಡೇಸ್ ಆದಮೇಲೆ ಅಂದ್ಕೊಂಡೇ ಇರಲಿಲ್ಲ ನಮ್ಮ ಕಾಲೇಜವರು ಕರ್ಕೊಂಡು ಹೋಗ್ತಾರಾ ಅಂತ, ಬಟ್ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಕಾಲೇಜ್ ಕಡೆಯಿಂದ ನಮ್ಮ ಕಡೆಯಿಂದ ಧನ್ಯವಾದ. ಸೊ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಇಸ್ರೋ ಅಂತ ಇಂಡಸ್ಟ್ರಿಯಲ್ ವಿಸಿಟ್ ಕರ್ಕೊಂಡು ಹೋಗ್ತಿದ್ದಾರೆ ಹಾಸನ್ನು. ಸೊ ಅಲ್ಲಿ ಹೋಗಿ ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಅದಾದಮೇಲೆ ಡೈರೆಕ್ಟ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಆ ರೆಸಾರ್ಟ್ ಹೇಗಿರುತ್ತೆ ಎಲ್ಲನೂ ಕಂಪ್ಲೀಟಾಗಿ ತೋರಿಸ್ತೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ಎಲ್ಲಿ ಹೋಗ್ತಿದ್ದೀವಿ ಅಂತ ಇವಾಗ ಹೇಳಲ್ಲ, ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಬನ್ನಿ, ಇವಾಗ ಬಸ್ ಬರಬೇಕು. ಬಸ್ ಬಂದಾದ್ಮೇಲೆ ಹೊರಡೋದಷ್ಟೇ. ಈಗಷ್ಟೇ ಬಸ್ ಬಂತು, ನೋಡ್ತಿರ್ಬೋದು. ಓ ಮಸ್ತಾಗಿದೆ. ಅದು ಏನೇ ಬಸ್ ಇರಲಿ, ಹೆಸರು ನೋಡಿ. ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು, ಜನ ಹರಿಸಿದ್ರೆ ಬೆಳವಣಿಗೆ. ಬ್ಯಾಗ್ ಚೆಕ್ ಮಾಡ್ತಿದ್ದಾರೆ. ಏನಕ್ಕೆ ಅಂದರೆ ಏನಾದ್ರು ಇಲ್ಲೀಗಲ್ ಐಟಮ್ಸ್ ತಂದಿರ್ಬೋದು ಅಂತ. ಯಾಕಂದರೆ ಟ್ರಿಪ್ ಅಂದರೆ ಸಾಮಾನ್ಯವಾದದ್ದಲ್ಲ. ಸೊ ಅದಕ್ಕೆ ಚೆಕ್ ಮಾಡ್ತಾ ಇದ್ದಾರೆ. ಆಗ್ತಾ ಬರ್ತಾ ಇದೆ. ಸೊ ಹೀಗೆ ಹೊರಟಿದ್ದೀವಿ. ಎಲ್ಲ ಚೆಕ್ಕಿಂಗು ಗಿಕ್ಕಿಂಗ್ ಎಲ್ಲ ಆಯಿತು. ತಣ್ಣಗೆ ಹೋಗ್ತಾ ಇದ್ದೀವಿ ಪೀಸಾಗಿ. ಈ ಚಳಿಗೆ ಬಿಸಿ ಬಿಸಿ ಟೀ ಇಲ್ಲ ಅಂದರೆ ಹೇಗೆ? ಸೊ ಅದಕ್ಕೆ ಟೀಗೋಸ್ಕರ ನಿಲ್ಸಿದ್ದೀವಿ ಸ್ಟಾಪು. ನೋಡಿ, ಬಿಸಿ ಬಿಸಿ ಟೀ ಆ್ಯಂಡ್ ಫುಲ್ ಚಳಿಯಾಗಿ ಚಿಲ್ಲಾಗಿದೆ. ಈಗೆಲ್ಲ ಇಳಿತಾ ಇದ್ದಾರೆ. ಏನಕ್ಕೆ ಅಂದರೆ ಟೀ ಕುಡಿಯೋಕ್ಕೆ. ಟೀ ಕುಡಿದು ಮುಂದುವರಿಸ್ಬೇಕು ನಮ್ಮ ಪಯಣ. ಇನ್ನೂ 60 ಕಿಲೋಮೀಟರ್ಸ್ ಇದೆ. ಶುಭೋದಯ ಎಲ್ರಿಗೂ. ಮತ್ತು ಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಿನ್ನೆ ಬಂದು ಸುಸ್ತಾಗಿತ್ತು, ಮಲ್ಕೊಂಡ್ಬಿಟ್ವಿ. ಇವಾಗ ಯಾವ ರೆಸಾರ್ಟಲ್ಲಿ ಇದ್ದೀವಿ ಅಂದರೆ ಸ್ಕೈಟ್ ರೆಸಾರ್ಟಲ್ಲಿ. ಅದು ಬಂದು ಹಾಸನ ಹತ್ರ ಇದೆ. ಇವಾಗ ಇಲ್ಲಿಂದ ನಾವು ಇಸ್ರೋಗೆ ಹೋಗಬೇಕು. ಬಿಕಾಸ್ ಅದು ತೋರ್ಸೋಕ್ಕಾಗಿದ್ದಿರೋದ್ರಿಂದ ಸೊ ಇಲ್ಲೇ ಹೇಳ್ತಾ ಇದ್ದೀನಿ. ಅಲ್ಲಿ ಹೋಗೋ ತನಕ ತೋರಿಸ್ತೀನಿ. ಅದಾದಮೇಲೆ ವಿಡಿಯೋ ಆಫ್, ಮೈಕು, ಟ್ರೈಪಾಡ್ಸು, ಫೋನು ಎಲ್ಲ ಕೊಟ್ಬಿಟ್ಟು ಹ್ಯಾಂಡ್ ಓವರ್ ಮಾಡಿ ಒಳಗೆ ಹೋಗಬೇಕು. ಯಾಕಂದರೆ ಅಲ್ಲಿ ಏನೂ ತೆಗಿಯಂಗಿಲ್ಲ. ಆದ್ದರಿಂದ ಅದನ್ನು ಬಿಟ್ಟರೆ ಅದಾದಮೇಲೆ ಬೇರೆ ಎಲ್ಲೋ ಹೋಗ್ತಾಯಿದ್ದೀವಿ. ಸೊ ಅದನ್ನು ತೋರಿಸ್ತೀನಿ. ಇವಾಗ ಬನ್ನಿ, ತಿಂಡಿ ಮಾಡಿ ಅಂತ ಹೇಳಿದ್ದಾರೆ. ಸೊ ತಿಂಡಿಗೆ ಹೋಗೋಣ. ನೋಡ್ತಿರ್ಬೋದು, ಇಡ್ಲಿ, ವಡೆ, ಕೇಸರಿ ಬಾತ್, ಚಟ್ನಿ, ಸಾಂಬಾರು ಮತ್ತು ಶಾವಿಗೆ ಬಾತ್ ಕೂಡ ಹಾಕ್ತಾ ಇದ್ದಾರೆ. ಸೊ ಇಷ್ಟು ನಮ್ಮ ಇವತ್ತಿನ ತಿಂಡಿ ಆಗಿರುತ್ತೆ, ಬೆಳಗ್ಗೆ ತಿಂಡಿ. ಈಗಷ್ಟೇ ನಾವು ಬಂದಿದ್ದೀವಿ ಇಸ್ರೋಗೆ. ಸೊ ಅದು ಆಚೆನೇ ಇರೋದು. ಸೊ ಇಲ್ಲೆಲ್ಲೂ ತೆಗಿಯಂಗಿಲ್ಲ. ಸೊ ಅದರಿಂದ ನಾನು ಬಸ್ ಒಳಗೇ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಮತ್ತೆ ಸಿಗ್ತೀನಿ. ಈಗಷ್ಟೇ ಆಯಿತು ಇಂಡಸ್ಟ್ರಿಯಲ್ ವಿಸಿಟು ಇಸ್ರೋ ಅಲ್ಲಿ. ಯಾವ್ದ್ರ ಬಗ್ಗೆ ಇತ್ತು ಅಂದರೆ ಆ್ಯಸ್ ಯೂಶಲ್ ರಾಕೆಟ್ಸ್ ಮೇಲೆ ಇರುತ್ತೆ. ಮತ್ತು ಸ್ಯಾಟಿಲೈಟ್ಸ್ ಹೇಗೆ ವರ್ಕ್ ಆಗುತ್ತೆ, ಮುಂಚೆ ಹೇಗಿತ್ತು ಡೆವಲಪ್ಮೆಂಟು ಮತ್ತು ಟೆಕ್ನಾಲಜೀಸು, ಇವಾಗ ಹೇಗಿದೆ ಅದನ್ನೆಲ್ಲ ತೋರಿಸಿದ್ದಾರೆ ವಿಡಿಯೋಲಿ. ತುಂಬ ಚೆನ್ನಾಗಿತ್ತು, ಇನ್ಫಾರ್ಮೇಟಿವ್ ಆಗೂ ಇತ್ತು. ಟೋಟಲಿ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸೆಕ್ಯೂರಿಟಿ ಇರೋದ್ರಿಂದ ಫುಲ್ ಮಿಲಿಟ್ರಿ ಬೇಸ್ಡ್ ಅದು. ಆದ್ದರಿಂದ ಏನೂ ತೆಗೋಕ್ಕಾಗಿಲ್ಲ. ಬನ್ನಿ, ಇನ್ನು 40 ಕಿಲೋಮೀಟರ್ ಇದೆ ಅಲ್ಲಿಗೆ ಹೋಗೋಕ್ಕೆ. ಬಂದಿರೋದು ಎಲ್ಲಿ ಗೊತ್ತಾ? ಅವಾಗಿಂದ ಹೇಳ್ತಾ ಇದ್ನಲ್ಲ, ಅಲ್ಲಿ ಹೋಗ್ತಾ ಇದೀವಿ ಅಂತ. ನಾವು ಬಂದಿರೋದೇ ದ್ವಾರ ಸಮುದ್ರ. ಅರ್ಥ ಆಗಿಲ್ಲ ಅಲ್ಲ? ಸುಪ್ರಸಿದ್ಧ ಜಾಗವಾದ ಹಳೇಬೀಡು. ಹಳೇಬೀಡು ಹೆಂಗೆ ಬಂತು ಅಂದರೆ ಫಸ್ಟು ದ್ವಾರ ಸಮುದ್ರ ಅಂತ ಹೆಸರಾಗಿತ್ತು. ಅದಾದಮೇಲೆ ತಲಾಂತರದಿಂದ ಬಂದಾದಮೇಲೆ ಹೆಸರಾಗಿದ್ದೆ ಹಳೇಬೀಡು ಅಂತ. ಅಷ್ಟೇ ಅಲ್ಲದೆ ಹಳೇಬೀಡು ಅಂದರೆ ಓಲ್ಡ್ ಕ್ಯಾಪಿಟಲ್, ಅಂದರೆ ಹಳೆಯ ರಾಜಧಾನಿ ಅಂತ. ಹಳೇಬೀಡು ಅಂದರೆ ನೆನಪಾಗದೆ ನಮಗೆ ನಂದಿ. ಸೊ ನೋಡಿ ಎಷ್ಟು ದೊಡ್ಡದಾಗಿದೆ. ಹಳೇಬೀಡು ಅಥವಾ ಈ ಥರ ಸೋಮನಾಥ್ಪುರ ಅಂತ ಪ್ಲೇಸ್ಗಳಿಗೆ ಬಂದರೆ ನೆಮ್ಮದಿ ಮತ್ತು
ಅಷ್ಟೇ ಪ್ರಶಾಂತತೆ ಸಿಗುತ್ತೆ. ನೀವೇ ನೋಡ್ತಿರ್ಬೋದು, ಆರಾಮಾಗಿ ಕೂಲಾಗಿ ಗಾಳಿ ಬೀಸ್ತಾ ಇದೆ. ಸುತ್ತಮುತ್ತ ಫುಲ್ ಗಿಡ ಮರಗಳು, ಜೊತೆಗೆ ಈ ಸ್ಕಲ್ಪ್ಚರ್ಗಳು ನೋಡ್ಕೊಳ್ಳೋಕ್ಕೆ ಒಂಥರ ಅದ್ಭುತ. ಸೊ ಬಂದುಬಿಟ್ವಿ ಬಸ್ಗೆ. ಆಲ್ಮೋಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ವಿ. ಹೇಳ್ದಂಗೆ ಕರೆಕ್ಟಾಗಿ ಬಂದಿದ್ದೀವಿ, ಯಾಕಂದರೆ ಅಲ್ಲಿ ಜಾಸ್ತಿ ಇರೋಕ್ಕಾಗಿಲ್ಲ, ಬಿಕಾಸ್ ಬೇರೆ ಪ್ಲೇಸಸ್ ಕವರ್ ಮಾಡಬೇಕಿತ್ತು. ಸೊ ಇವಾಗೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಬೇಲೂರಿಗೆ ಟ್ರೈ ಮಾಡ್ತಾಯಿದ್ದೀವಿ. ಬೇಲೂರಿಗೆ ಹೋದರೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲ. ಸೊ ಲೆಟ್ಸ್ ಸಿ. ನಮ್ಮ ಕಾಂಪಿಟೇಟ್ರು ಅಂದರೆ ಇನ್ನೊಬ್ರು ಬಸ್ಸವರು ಕಾಂಪಿಟೇಟ್ ಮಾಡ್ತಿದ್ದಾರೆ ನಮ್ಮ ಬಸ್ಗೆ. ಸೊ ಅದಕ್ಕೆ ಫುಲ್ಲು ಕ್ರೇಜ್ ಆಗಿಬಿಟ್ಟಿದ್ದಾರೆ. ಬೇಲೂರಿಗೆ ನೋಡಿ, ಬೇಲೂರು ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ತಿರ್ಬೋದು, ನನ್ನ ಕಣ್ಮುಂದೆನೇ ಇದೆ, ತೋರಿಸ್ತೀನಿ ನೋಡಿ. ಬಿಸಿಲು 15 ನಿಮಿಷ ಅಷ್ಟೇ ಇರೋದು. ಸೊ ಇದನ್ನು ಬೇಗ ಪಟ ಮುಗಿಸ್ಬೇಕು. ಸೊ ಬನ್ನಿ ಇವಾಗ ಎಂಟ್ರಾಗೋಣ. ಹೇಳ್ದಂಗೆ ಹಿಂಗೆ ಎಂಟ್ರಾಗ್ತಿದ್ದಂಗೆ ಇಷ್ಟು ವಿಶಾಲವಾದ ಸ್ಪೇಸು, ಮತ್ತು ಇಲ್ಲಿ ಇರೋದು ನಮ್ಮ ದೇವಸ್ಥಾನ. ಮಾರ್ತಾ ಇದ್ದಾರೆ ಲಡ್ಡು ಪ್ರಸಾದಗಳು. ಆ್ಯಂಡ್ ಕಲ್ಯಾಣಿ ಕೂಡ ಇರಬೇಕು ಅನಿಸುತ್ತೆ, ಎಲ್ಲ ಅಲ್ಲೇ ನಿಂತು ನೋಡ್ತಾ ಇದ್ದಾರೆ. ಸ್ಕೂಲ್ ಮಕ್ಕಳುಗಳು ಕೂಡ ಬಂದಿದ್ದಾರೆ. ಎಲ್ಲ ವಯಸ್ಸಳದವ್ರು ಕಳಿಸಿರೋದ್ರಿಂದ ಸೊ ಎಲ್ಲನೂ ಸೇಮ್ ಹಾಗೆ ಇದೆ, ಯಾವುದು ಡಿಫ್ರೆನ್ಸ್ ಇಲ್ಲ. ಈಗಷ್ಟೇ ಬೇಲೂರು ಆಯಿತು, ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಬಸ್ ಕಡೆಗೆ. ಯಾಕಂದರೆ 15 ನಿಮಿಷ ಸೇಮ್ ಆ್ಯಸ್ ಯೂಸ್ವಲ್ ಟೈಮ್ ಇದ್ದಿರೋದ್ರಿಂದ ಕರೀತಾ ಇದ್ದಾರೆ ಎಲ್ಲರೂ. ಪ್ಲ್ಯಾನ್ ಚೇಂಜ್ ಆಗ್ತಾನೇ ಇದೆ. ಸೊ ಆಲ್ಮೋಸ್ಟ್ ನಾವು ರೆಸಾರ್ಟ್ಗೆ ಹೋಗ್ಬೇಕಿತ್ತು, ಬಟ್ ರೆಸಾರ್ಟ್ ಆಮೇಲೆ ಅಂದ್ಕೊಂಡು ಇವಾಗ ನಾವು ಇಲ್ಲಿಗೆ ಬಂದಿದ್ದೀವಿ, ಇಲ್ಲಿ ಡ್ಯಾಮ್ ಹತ್ರ. ಸೊ ನೋಡಿ, ಆನ್ ದ ವೇ ಇತ್ತು, ಅಲ್ಲಿ ನೋಡೋಣ ಅಂತ ಎಲ್ಲರೂ ಬಂದಿದ್ದೀವಿ. ಡ್ಯಾಮ್ ಓಪನ್ ಆಗಿಲ್ಲ. ಡ್ಯಾಮ್ ಓಪನ್ ಆಗಿ ಇಲ್ದಿರೋದು ಹೇಗೆ ಕಾಣುತ್ತೆ ನೀವೇ ನೋಡ್ತಿರ್ಬೋದು. ಓಪನ್ ಆಗಿರೋದು ಅಲ್ಲಿ ನೀವೇ ನೀರು ನೋಡಿದ್ರಿ, ಬಟ್ ಇಲ್ಲಿ ನೋಡಿ ಖಾಲಿ ಇದೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಬಸ್ ಕಡೆಗೆ. ಇನ್ನು ಮುಂದಕ್ಕೆ ನೋಡಬೇಕಂದ್ರೆ ನೀವು ಜಸ್ಟ್ ಪಾರ್ಟ್ 2 ವೆಯ್ಟ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅದಿನ್ನ ಕ್ರೇಜಿಯಸ್ಟ್ ಬ್ಲಾಗ್ ಆಗಿರುತ್ತೆ. ಯಾಕಂದರೆ ಅದಿನ್ನ ಅಡ್ವೆಂಚರ್ಸ್ ಆಗಿರುತ್ತೆ. ಜೀಪ್ ರೈಡ್ಸ್ ಅಂತೆ, ಜಿಪ್ ಲೈನ್ಸ್ ಅಂತೆ, ಟ್ರಕ್ಕಿಂಗ್ ಅಂತೆ, ಇನ್ನು ಸಾಕಷ್ಟು ವ್ಯೂಸ್ ಪ್ಲೇಸಸ್ ಎಲ್ಲ ತೋರಿಸೋದಿದೆ. ಸೊ ಅದಕ್ಕೆ ನೀವು ಪಾರ್ಟ್ 2 ವೆಯ್ಟ್ ಮಾಡಲೇಬೇಕಾಗುತ್ತೆ. ಇಷ್ಟ ಆಗಿತ್ತು ನನ್ನ ಈ ಪಾರ್ಟ್ 1 ಬ್ಲಾಗ್ ವಿಡಿಯೋ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಧನ್ಯವಾದಗಳು.